ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಎಲ್ಲಿ ಕೊಂದು ಹಾಕಿರೋದು ಅನ್ನೋದಕ್ಕೆ ಈಗ ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿದೆ. ಆರ್ ನಗರದ ಗೋಡಾನ್ನಲ್ಲಿ ಈ ಕೃತ್ಯ ಆಗಿರೋದು. ಈಗ ಗೋಡಾನ್ ಯಾವುದಕ್ಕೆ ಬಳಕೆ ಆಗ್ತಾ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಹಲವರನ್ನ ಕರೆತಂದು ವಿನಯ್ ಅಂಡ್ ಗ್ಯಾಂಗ್ ಇಲ್ಲಿ ಹಲ್ಲೆ ನಡೆಸಿದೆ. ಹೋಟೆಲ್ ಉದ್ಯಮದ ಜೊತೆಗೆ ಬಡ್ಡಿ ದಂಧೆಯನ್ನ ಕೂಡ ಈ ವಿನಯ್ ಮಾಡ್ತಾ ಇದ್ದ. ವಾಹನಗಳ ಮೇಲೆ ಸಾಲ ಕೊಡ್ತಾ ಇದ್ದ, ಸಾಲ ಕಟ್ಟದವರನ್ನ ಕರ್ಕೊಂಡು ಬಂದು ಇಲ್ಲಿ ಹೊಡಿತಾ ಇದ್ದ. ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರೋದು. ಸಾಲ ಮರುಪಾವತಿ ಮಾಡದೇ ಇದ್ರೆ ಗೋಡಾನಿಗೆ ಕರೆತಂದು ಹಲ್ಲೆ ಮಾಡಲಾಗ್ತಾ ಇತ್ತು. ಇದೇ ಗೋಡಾನ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೂಡ ಈಗ ಹತ್ಯೆ ಮಾಡಲಾಗಿದೆ. ಈ ಗೋಡೌನ್ ಏನಿದೆ ಇದು ಬಳಕೆಯಾಗ್ತಾ ಇದ್ದಿದ್ದು ವಾಹನಗಳನ್ನು ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಸೀಸ್ ಆದಂಥ ವಾಹನಗಳನ್ನು ಇಡೋದಕ್ಕೆ ಅಂತ ಪಟ್ಟಣಗೆರೆ ಜಯಣ್ಣ ಅವರು ಇದನ್ನ ಬಾಡಿಗೆ ಕೊಟ್ಟಿದ್ರು. ಯಾರೋ ಇಬ್ಬರು ವ್ಯಕ್ತಿಗಳು ಅದನ್ನು ಬಾಡಿಗೆ ಪಡೆದು ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ. ಬಟ್ ಈ ಜಾಗದಲ್ಲೇ ವಿನಯ್ ಒಂದಿಷ್ಟು ಸೆಟಲ್ಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದ. ವಿನಯ್ ಯಾರು ಅಂತ ಕೇಳಿದ್ರೆ ಈ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವಂಥ ಒಬ್ಬ ಆರೋಪಿ, ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿ. ಆ ಕಾರ್ ಏನು ಸೀಸ್ ಆಗಿದೆ, ಜೀಪ್ ರ್ಯಾಂಗ್ಲರ್ ಕಾರ್ ಏನು ಸೀಸ್ ಆಗಿದೆ, ಅದು ವಿನಯ್ಗೆ ಸೇರಿದಂಥ ಕಾರು. ಅಂದರೆ ಕೃತ್ಯಕ್ಕೆ ಬಳಸಲಾಗಿರುವಂಥ ಕಾರು ವಿನಯ್ಗೆ ಸೇರಿರೋದು. ಈ ಜಾಗಕ್ಕೂ ವಿನಯ್ಗೂ ಹೇಗೆ ಸಂಬಂಧ ಅಂತಂದ್ರೆ, ಈ ಜಾಗದ ಮಾಲೀಕ ಪಟ್ಟಣಗೆರೆ ಜಯಣ್ಣ ಅವರು ವಿನಯ್ನ ಸೋದರ ಮಾವ. ಪಟ್ಟಣಗೆರೆ ಜಯಣ್ಣ ಅವರ ಸೋದರಿಯ ಪುತ್ರ ಈ ವಿನಯ್. ವಿನಯ್ ಈ ಜಾಗದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಿದ್ದ ಅನ್ನೋದರ ಬಗ್ಗೆ ದೂರುಗಳಿದ್ದಾವೆ, ಅನುಮಾನಗಳಿದ್ದಾವೆ. ಎಷ್ಟೋ ಸಂದರ್ಭದಲ್ಲಿ ಇಲ್ಲಿಗೆ ವಿನಯ್ ಸಾಲ ಕೊಟ್ಟು ಆ ಸಾಲ ತೀರಿಸೋದಕ್ಕಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ದಂಥ ರಿಕ್ಷಾ ಚಾಲಕರನ್ನು ಅಥವಾ ಇನ್ಯಾರೋ ಸಾಲ ತೆಗೆದುಕೊಂಡವರನ್ನು ಕರ್ಕೊಂಡು ಬಂದು ಇಲ್ಲಿ ಹೊಡೆಯಲಾಗ್ತಾ ಇತ್ತು, ಬಡಿಯಲಾಗ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಹೊಡೆದು ಬಡಿದು ಇಲ್ಲಿ ಅನೇಕ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಾಗಿದೆ ಅನ್ನುವಂಥ ಡೀಟೇಲ್ ಕೂಡ ಇದೆ. ಈ ಶೆಡ್ಡು ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಬಳಕೆಯಾಗ್ತಾ ಇತ್ತು ಅನ್ನೋದಕ್ಕೆ ಅಲ್ಲಿ ಪೂರಕವಾದಂಥ ಒಂದಿಷ್ಟು ಸಾಕ್ಷ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಅಂದರೆ ಅಲ್ಲೇ ಪಾರ್ಟಿ ಮಾಡ್ತಾ ಇದ್ರು, ಎಣ್ಣೆ ಬಾಟ್ಲಿಗಳು ಅಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮರಾಗೂ ಕೂಡ ಸೆರೆ ಸಿಕ್ಕಿದೆ. ಸೊ ಈ ಜಾಗ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಬಳಕೆ ಆಗ್ತಾ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ಶೆಡ್ ಸಮೀಪದಿಂದ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ. ಭರತ್, ಈಗ ಆ ಶೆಡ್ನಲ್ಲಿ ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿರುವ ಬಗ್ಗೆ ಅನುಮಾನಗಳಿದಾವ? ಯಾಕಂತಂದ್ರೆ ಶೆಡ್ ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಬಳಕೆ ಆಗ್ತಾ ಇರುವಂತ ಅನುಮಾನವೂ ಕೂಡ ಮೂಡುತ್ತೆ ಅದನ್ನು ನೋಡ್ತಾ ಇದ್ರೆ. ರಕ್ಷಿತ, ನಿಜ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಕೂಡ ಅದೇ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂತ ಹೇಳಿದ್ರೆ ಇಲ್ಲಿ ಸೀಸಿಂಗ್ ಆಗಿರುವಂತಹ ವೆಹಿಕಲ್ಸ್ನ ಪಾರ್ಕಿಂಗ್ ಮಾಡೋದಕ್ಕಂತ ಈ ಜಾಗನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಟ್ಟಣಗೆರೆ ಜಯಣ್ಣವರು ಸದ್ಯಕ್ಕೆ ಈ ಜಾಗವನ್ನು ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಕಿಶೋರ್ ಎಂಬಾತನಿಗೆ ಸುಮಾರು 25-30 ವರ್ಷದಿಂದನೇ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಅವರು ಸದ್ಯಕ್ಕೆ ಈ ಜಾಗವನ್ನು ಬಾಡಿಗೆಗೆ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಒಂದು ನಮಗೆ ಮಾಹಿತಿ ಸಿಗ್ತಾ ಇರೋದು. ಸದ್ಯಕ್ಕೆ ಇದು ಸೀಸಿಂಗ್ ಆಗಿರೋ ಗಾಡಿ, ಅಂದರೆ ಪ್ರೈವೇಟ್ ಕಡೆಯಿಂದ ಸೀಸಿಂಗ್ ಆಗಿರೋದು, ಜೊತೆಗೆ ಸರ್ಕಾರಿ ಇಲಾಖೆ ಕಡೆಯಿಂದ ಸೀಸಿಂಗ್ ಆಗಿರುವಂತಹ ಗಾಡಿಗಳನ್ನ ತಗೊಂಡ್ಬಂದು ಪಾರ್ಕ್ ಮಾಡೋದಕ್ಕೆ ಇಟ್ಕೊಂಡಿರೋಂಥ ವ್ಯವಸ್ಥೆ ಜಾಗ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿನ ಕೆಲವು ಸ್ಥಳೀಯರು ಒಂದಿಷ್ಟು ಆರೋಪ ಮಾಡ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆಗಳಿಲ್ಲ, ಅಂದರೆ ಸಂಜೆ ಆದಮೇಲೆ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುವಂತಹ ಸಾಧ್ಯತೆ ಇದೆ. ಇಲ್ಲಿ ಒಂದು ಭಯದ ವಾತಾವರಣ ಇರುತ್ತೆ, ಯಾಕಂದರೆ ಸಂಜೆ ಆದರೆ ಇಲ್ಲಿ ಫುಲ್ ಕತ್ತಲೆ ಇರುತ್ತೆ, ರಿಮೋಟ್ ಏರಿಯಾ ಆಗಿದೆ. ಇದೊಂಥರ ಹೆಚ್ಚಾಗಿ ಜನರು ಓಡಾಡೋದಿಲ್ಲ, ಸಾರ್ವಜನಿಕರು ಓಡಾಡೋದಕ್ಕೆ ಕೂಡ ಇಲ್ಲಿ ಕಷ್ಟ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಲ್ಲೊಂದು ಕಡೆ ಈ ಜಾಗದ ಮಾಲೀಕರಾಗಿರುವಂತಹ ಪಟ್ಟಣಗೆರೆ ಜಯಣ್ಣವರು ಅದನ್ನು ಈ ಆರೋಪಗಳನ್ನ ತಳ್ಳಿ ಆಗ್ತಾ ಇದ್ದಾರೆ. ಇಲ್ಲ, ಇದು ಕೇವಲ ಸೀಸಿಂಗ್ಗೋಸ್ಕರನೇ ಇಟ್ಕೊಂಡಿರುವಂತಹ ವೆಹಿಕಲ್ಸು, ಇಲ್ಲಿ ಸೀಸ್ ಆಗಿರುವಂಥ ಪಾರ್ಕಿಂಗ್ ವಾಹನಗಳನ್ನ ತಗೊಂಬಂದು ನಿಲ್ಲಿಸ್ತೀವಿ, ಜೊತೆಗೆ ಅವರು ಗಾಡಿ ಓನರ್ಸ್ ಏನಾದರೂ ತಗೊಂಬಂದ ಬಿಲ್ ಕ್ಲಿಯರ್ ಮಾಡಿದ್ರೆ ಅವ್ರು ಬಂದು ಗಾಡಿಗಳನ್ನ ತಗೊಂಡು ವಾಪಸ್ ಹೋಗ್ತಾರೆ. ಅದಕ್ಕೆ ಮಾತ್ರ ಇಟ್ಕೊಂಡಿರುವಂಥ ವ್ಯವಸ್ಥೆ, ಇಟ್ಕೊಂಡಿರುವಂತಹ ಜಾಗ. ಇಲ್ಲಿ ಕೇವಲ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಜೊತೆಗೆ ವಾಹನದ ಮಾಲೀಕರು ಯಾರಾದರೂ ಬಂದರೆ ಅವ್ರಿಗೆ ಮಾತ್ರ ಒಂದು ಪ್ರವೇಶ ಇರುತ್ತೆ. ಸಾರ್ವಜನಿಕರು ಯಾರು ಕೂಡ ಇಲ್ಲಿ ಓಡಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಇನ್ನು ವಿಶೇಷವಾಗಿ ಈ ಶೆಡ್ ಬಗ್ಗೆ ಹೇಳೋದಾದ್ರೆ, ಶೆಡ್ಗೆ ಮೈನ್ ಎಂಟ್ರೆನ್ಸ್ ಏನು ನಾವು ಬೆಳಗ್ಗೆಯಿಂದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಇದು ಮೈನ್ ಎಂಟ್ರೆನ್ಸ್ ಆಗಿರುತ್ತೆ. ಅಂದರೆ ಹೆವಿ ವೆಹಿಕಲ್ಸ್ ಎಲ್ಲ ಇದೇ ಎಂಟ್ರೆನ್ಸ್ನಲ್ಲಿ
ಒಳಗೆ ಹೋಗುತ್ತೆ. ಆದರೆ ಇದಕ್ಕೆ ಮತ್ತೊಂದು ಗೇಟ್ ಇದೆ, ಎರಡು ಗೇಟ್ಗಳು ಈ ಶೆಡ್ಗೆ ಇರುವಂಥದ್ದು. ಇದರ ಹಿಂಭಾಗದಲ್ಲಿ ಏನು ಇಡೀ ಶೆಡ್ 5 ಎಕರೆ ಪ್ರದೇಶದಲ್ಲಿ ಈ ಶೆಡ್ ಇದೆ. ಈ ಶೆಡ್ನಲ್ಲಿ ಡೆಡ್ ಎಂಡ್ ಅಲ್ಲಿ ಒಂದು ಕಟ್ಟಡ ಇದೆ ಅಂತ ಹೇಳಿದ್ರೆ ಇಡೀ ಶೆಡ್ನ ಮೇಂಟೆನೆನ್ಸ್ ಅಂತ ಯಾರಾದರೂ ಒಳಗಡೆ ಬಂದುವಂಥವ್ರು ವಿಶ್ರಾಂತಿ ಪಡೆಯೋದಕ್ಕೆ ಉಳಿದುಕೊಳ್ಳೋದಕ್ಕೆ ಆ ಶೆಡ್ನ ಕಟ್ಕೊಂಡಿದ್ದಾರೆ. ಅದಕ್ಕೆ ಸಪರೇಟ್ ಆದ ಒಂದು ಗೇಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ವಾಹನಗಳು ಓಡಾಡೋದಕ್ಕೆ ಆಗೋದಿಲ್ಲ, ಅಲ್ಲಿ ಕೇವಲ ವ್ಯಕ್ತಿಗಳು ಮಾತ್ರ ಆ ಗೇಟ್ ಮುಖಾಂತರ ಒಳಗೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಇನ್ನು ಅಂದರೆ ಇದರ ಸುತ್ತಮುತ್ತ ಕಂಪ್ಲೀಟ್ ಆಗಿ ಯಾವುದು ಮನೆಗಳಿಲ್ಲ, ಯಾವುದು ಕೆಲವು ಗುಡ್ಡಗಾಡು ರೀತಿಯಂತಹ ಮಣ್ಣು, ಕೆರೆ ಭಾಗದಂಥ ಒಂದಿಷ್ಟು ಪ್ರದೇಶಗಳಿದ್ದಾವೆ. ಇಲ್ಲಿ ಒಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದರೆ ಮದ್ಯಪಾನ ಮಾಡಿರುವಂಥದ್ದು, ಜೊತೆಗೆ ಹುಡುಗರು ಪಾರ್ಟಿ ಮಾಡಿರುವಂತಹ ಒಂದಿಷ್ಟು ದೃಶ್ಯಗಳು ಕೂಡ ನಮಗೆ ಕಂಡು ಬರುತ್ತದೆ. ಅಂದರೆ ಮದ್ಯಪಾನವನ್ನು ಮಾಡಿ ಬಿಯರ್ ಬಾಟ್ಲ್ಗಳನ್ನು ಒಡೆದು ಹಾಕಿ ಅಲ್ಲಿ ಎಸೆದು ಹೋಗಿರುವಂತಹ ಕೆಲವು ದೃಶ್ಯಗಳು ಕೂಡ ನಮಗೆ ಈ ಶೆಡ್ನ ಸುತ್ತಮುತ್ತ ಸಿಕ್ಕಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಸದ್ಯಕ್ಕೆ ಇದು ಸೀಸಿಂಗ್ ಮಾಡಿರುವಂತಹ ವೆಹಿಕಲ್ಸ್ಗಳನ್ನ ತಗೊಂಬಂದು ಪಾರ್ಕ್ ಮಾಡ್ತಾ ಇರುವಂತಹ ಜಾಗ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿನ ಸ್ಥಳೀಯರು, ವಾಸ ಮಾಡುವಂತಹ ಸ್ಥಳೀಯರು ಎಲ್ಲೋ ಒಂದು ಕಡೆ ಈ ಜಾಗದಲ್ಲಿ ಈಗ ಅನೈತಿಕ ಚಟುವಟಿಕೆಗಳು ನಡೀತಾ ಇರ್ಬೋದು, ಅಕ್ರಮವಾದ ಚಟುವಟಿಕೆಗಳು ನಡೀತಾ ಇರ್ಬೋದು, ಕೆಲವೊಂದು ಪೋಲಿ ಹುಡುಗರು, ಕೆಲವೊಂದು ಪಡ್ಡೆ ಹುಡುಗರು ಆಗಾಗ ಈ ಜಾಗಕ್ಕೆ ಬಂದು ಹೋಗ್ತಾ ಇರ್ತಾರೆ ಅನ್ನೋ ಒಂದು ಅನುಮಾನವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಈಗ ರೇಣುಕಾ ಸ್ವಾಮಿ ಅವರ ಒಂದು ಮರ್ಡರ್ ಕೇಸ್ ನಿಜಕ್ಕೂ ಇಲ್ಲಿ ಸುತ್ತಮುತ್ತಲಿರುವಂತಹ ಸ್ಥಳೀಯರಿಗೆ ಭಯದ ವಾತಾವರಣ ಸೃಷ್ಟಿಸಿದೆ. ಈ ರೀತಿಯಾದ ಒಂದು ಕೊಲೆ ಈ ಶೆಡ್ ಅಲ್ಲಿ ಆಗಿರುವಂಥದ್ದು ಜನರಿಗೆ ಒಂದು ಆತಂಕನ ಈಗ ಸೃಷ್ಟಿ ಮಾಡಿಸಿರೋದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.